ಅನೇಕ ಜನರನ್ನ ಉದ್ಧಾರ ಮಾಡಿ ಪರಮಾತ್ಮನ ಮಹಿಮೆಯನ್ನ ಪ್ರತ್ಯಕ್ಷಗೊಳಿಸಿ ಈ ಸೃಷ್ಟಿಯಲ್ಲಿ ಒಬ್ಬ ಪರಮಾತ್ಮ ಇದ್ದಾನೆ, ನಮ್ಮೆಲ್ಲರಿಗಿಂತ ಅಧಿಕ ಶಕ್ತಿ ಇದೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟವರು ಮೌನೇಶ್ವರರು. ಆದರೆ ಆತನ ಸತ್ಯವನ್ನು ತಿಳಿಯಲು, ಆತನ ಕೃಪೆಯನ್ನು ಪಡೆಯಲು ನಮ್ಮೊಳಗಡೆ ಭಕ್ತಿ ಇದ್ದವರಿಗೆ ಮಾತ್ರ ಆತನ ಶಕ್ತಿ ಅನ್ನೋದು ಅನುಭವಕ್ಕೆ ಬರುತ್ತೆ. ಸೂರ್ಯ ಜಗತ್ತನ್ನೇ ಬೆಳಗಬೇಕು ಅಂತ ಬೆಳಕನ್ನು ಕೊಡ್ತಾನೆ. ಇದು ಇಂಥವ್ರ ಮನೆ, ಇದು ಇಂಥವ್ರ ಮನೆ, ಈ ಗುಡಿಸಲಿಗೆ ಕೊಡಬಾರದು, ಇವ್ರು ದೊಡ್ಡ ಮನೆಗೆ ಕೊಡಬೇಕು ಅಂತೇನು ಕೊಡೋದಿಲ್ಲ. ಆದರೆ ಸೂರ್ಯ ಆಗಲೇ ಉದಯ ಆಗಿ ಬಿಸಿಲು ಬಂದರೂ ಕೂಡ, ಜಗತ್ತನ್ನೇ ಬೆಳಕು ತುಂಬಿದ್ರೂ ಕೂಡ ನಾವು ಇನ್ನು ಚಾದಾರ ಒದ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಕೊಂಡು ಮಲಗ್ಕೊಂಡ್ರೆ ಇನ್ನೂ ಸೂರ್ಯ ಬಂದಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಹೇಗೆ ಇರ್ತಾರೆಯೋ ಹಾಗೆ ಜಗತ್ತಲ್ಲಿ ಪರಮಾತ್ಮ ಅವತರಿಸಿ ಸತ್ಯ ಜ್ಞಾನವನ್ನ ಕೊಟ್ಟು ನಾವೆಲ್ಲ ಜೀವಾತ್ಮರಿಗೆ ಆತ್ಮ ಜಾಗೃತಿಯನ್ನ ಮಾಡಿಸಿ ನಮ್ಮೆಲ್ಲರನ್ನು ಕೂಡ ಮುಂದೆ ಬರುವಂತ ಮಹಾವಿನಾಶದ ಸಮಯದಲ್ಲಿ ಸಂರಕ್ಷಣೆ ಮಾಡುವುದಕ್ಕಾಗಿ ಸತ್ಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಇದು ಅರ್ಥ ಆಗತ್ತೆ? ಭಗವಂತ ಅವಕಾಶವನ್ನ ಕೊಟ್ಟಿರ್ತಾನೆ. ಹೇಗೆ ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. 4 ಮಕ್ಕಳಲ್ಲಿ 3 ಹೆಣ್ಣು ಮಕ್ಕಳನ್ನ ಇದೇ ಚಿಕ್ಕೇಶ್ವರೂರಿಗೆ ಕೊಟ್ಟಿದ್ದಾರೆ. ಅವ್ರದ್ದು ರಾಯಚೂರಿದೆ ಅಂತ ಇಟ್ಕೊಳ್ಳಿ. ರಾಯಚೂರಿಂದ ಲಿಂಗ್ಸ್ಗೂರಿಗೆ ಏನೋ ಕೆಲಸ ಇತ್ತು, ಬಂದಿದ್ರು. ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ, ಹಾಗೆ ಲಿಂಗಸ್ಗೂರಿಂದ ವಾಪಸ್ ರಾಯಚೂರಿಗೆ ಹೋಗ್ಬೇಕಾದ್ರೆ ನೆನಪಾಯಿತು, 3 ಮಕ್ಕಳನ್ನ ನಾನು ಚಿಕ್ಕೇಶ್ವರೂರಲ್ಲೇ ಕೊಟ್ಟಿದ್ದೀನಿ, ಹಾಗೆ ಇಳ್ಕೊಂಡು ಮಾತಾಡಿಸಿ ಹೋಗೋಣ ಅಂತ ಇಳ್ದ. ಎಷ್ಟೇ ಅರ್ಜೆಂಟ್ ಇದ್ರು ಕೂಡ ಹೆಂಗೂ ರೋಡ್ಗೆ ಊರಿದೆ, ಸ್ವಲ್ಪ ಮಾತಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಇಳಿದಿದ್ದಾನೆ. ರೋಡಿಗೆ ಒಬ್ಬ ಮಗಳ ಮನೆ ಇದೆ, ಸ್ವಲ್ಪ ಒಳಗೆ ಇನ್ನೊಬ್ಬಳ ಮಗಳಿದೆ, ಇನ್ನೊಂದು ಮನೆ ಸ್ವಲ್ಪ ದೂರ ಇದೆ ಅಂತ ಇಟ್ಕೊಳ್ಳ. ಊರಿಗೆ ಬಂದು ಚಿಕ್ಕೇಶ್ವರೂರಲ್ಲಿ ಇಳಿದು ರೋಡಿಗಿರೋ ಮಗಳನ್ನ ಮಾತಾಡಿಸ್ಕೊಂಡು ಅವಸರ ಇದೆ ಅಂತ ಹಂಗೆ ಹೋದ್ರೆ ಅಪ್ಪನ ಮೇಲೆ ಇನ್ನಿಬ್ಬರು ಮಕ್ಕಳಿಗೆ ಕೋಪ ಬರುತ್ತೋ ಬರಲ್ವೋ? ಬರುತ್ತಾ? ವರ್ಷಾದ್ರೂ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ, ಆತ ಇಳಿದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಬಂದಿದ್ದಾನೆ, ಊರಲ್ಲಿ ಇಳಿದಿದ್ದಾನೆ, ಆದ್ರೆ ಒಬ್ಬ ಮಗಳ ಮನೆಗೆ ಹೋಗಿ ಇನ್ನಿಬ್ಬರು ಮಕ್ಕಳ ಮನೆಗೆ ಹೋಗದೆ ಅರ್ಜೆಂಟು ಏನೇ ಕಾರಣ ಇದ್ರೂ ಕೂಡ ಹೋದ್ರೂ ತಪ್ಪಾಗುತ್ತೆ. ಹೇಗೋ ಹಾಗೆ ಸೃಷ್ಟಿಯಲ್ಲಿ ಅವತರಿಸಿರುವ ಪರಮಾತ್ಮ ಸತ್ಯ ಜ್ಞಾನವನ್ನ ಎಲ್ಲಾ ಜೀವಾತ್ಮರಿಗೂ, ಅಂದ್ರೆ ಎಲ್ಲಾ ಧರ್ಮದ ಮನುಷ್ಯಾತ್ಮರಿಗೂ ಕೂಡ ಪರಮಾತ್ಮ ಅವತರಣೆಯಾಗಿರುವ ಸಂದೇಶದಿಂದ ಯಾರೊಬ್ರು ಕೂಡ ವಂಚಿತ ಆಗಬಾರದು. ನಾಳೆ ಮಹಾವಿನಾಶ, ಬಹಳ ಜನ ನಿಮಗೆ ಬಂದು ಏನೆಲ್ಲ ಪುರಾಣ ಪ್ರವಚನ ಮಾಡಿ 4 ದಿನ ನಿಮ್ಮನ್ನು ನಗಿಸಿ ಅವ್ರೂರಿಗೆ ಅವರು ನಿಮ್ಮನೆಗೆ ನೀವು ಹೋದ್ರಿ ಅಂತಂದ್ರೆ ಹಿಂಗಿಲ್ಲ ಮುಂದಿನ ದಿನಗಳು. ಯಾಕೆ ಅಂದ್ರೆ ಇನ್ನು ಮುಂದೆಲ್ಲ ಒಳ್ಳೆಯ ದಿನಗಳು ಅದಾವ ಅಂತ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಅದರಂತ ಶುದ್ಧ ಸುಳ್ಳು ಮತ್ಯಾವುದು ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಈ ಸಮಯವನ್ನ ಯಾವುದೇ ಕಾರಣಕ್ಕೂ ನೀವು ಬಹಳ ಈಸಿಯಾಗಿ ತಗೋಬೇಡಿ. ಮುಂದೆ ಬರುವಂತ ಮಹಾ ಪ್ರಳಯದ ಸೂಚನೆಯನ್ನ ಈಗಾಗಲೇ ಪರಮಾತ್ಮ ಕೊಟ್ಟಾಗಿದೆ. ಯಾವಾಗ ಬೇಕಾದರೂ ಭೂಮಿ ಅಲಗಾಡಬಹುದು, ಯಾವಾಗ ಬೇಕಾದರೂ ಪ್ರವಾಹ ಆಗಬಹುದು, ಯಾವಾಗ ಬೇಕಾದರೂ ಚಂಡಮಾರುತ ಬರಬಹುದು, ಯಾವ ಕ್ಷಣದಲ್ಲಿ ಬೇಕಾದರೂ ಮಹಾವಿನಾಶಕ್ಕೆ ನಾವು ಆಹುತಿ ಆಗಬಹುದು. ಈ ಸೂಚನೆ ಪರಮಾತ್ಮ ಕೊಟ್ಟು ಜಗತ್ತಿನಲ್ಲಿರುವ ಎಲ್ಲಾ ಧರ್ಮದ ಎಲ್ಲಾ ಮನುಷ್ಯಾತ್ಮರಿಗೂ ಈ ಸಂದೇಶವನ್ನು ತಿಳಿಸಿ, ಯಾರಾದ್ರೂ ಒಂದು ವೇಳೆ ಭಗವಂತ ನೀನು ಬಂದಿದ್ದು ನನಗೆ ಗೊತ್ತಿಲ್ಲ ಅಂತ ಯಾರೊಬ್ಬರು ಕೂಡ ನನ್ನ ಮೇಲೆ ಆರೋಪ ಮಾಡಬಾರದು. ಯಾರು ನನಗೆ ಆರೋಪ ಮಾಡ್ತಾರೆಯೋ ಆಗ ಅವರ ಕಣ್ಣು ಮುಂದೆ ಈ ದೃಶ್ಯವನ್ನು ನಾನು ತೋರಿಸ್ತೇನೆ.
ಯಾವ ಸಮಯದಲ್ಲಿ ಯಾರಿಂದ ಪರಮಾತ್ಮ ಈ ಭೂಮಿಯಲ್ಲಿ ಬಂದಿದ್ದಾನೆ ಅನ್ನುವಂಥ ಜ್ಞಾನದ ಸಂದೇಶ ನಿಮಗೆ ಮುಟ್ಟಿದೆ ಅನ್ನೋದು ಪರಮಾತ್ಮ ನಿಮಗೆ ಟಿವಿ ಮೇಲೆ ತೋರಿಸಿದಂಗೆ ನಿಮ್ಮ ಮನಸ್ಸಿಗೆ ತೋರಿಸ್ತಾರೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಳ್ಳೆಯ ದಿನಗಳಿಲ್ಲಮ್ಮ. ನಾನಂತೂ ಸುಳ್ಳು ಹೇಳಕ್ಕೆ ತಯಾರಿಲ್ಲ. ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗ್ಬಿಡ್ಲಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲ, ರೆಡಿಯಾಗಿರಿ. ಯಾಕಂದ್ರೆ ಯುದ್ಧ ನಡೀಲಿಕ್ಕೆ ಸ್ಟಾರ್ಟ್ ಆದಾಗ ಪ್ರಧಾನಮಂತ್ರಿ ನೀವೆಲ್ಲ ಆರಾಮಾಗಿರ್ತೀರಿ, ನೀವೆಲ್ಲ ಯೋಗಕ್ಷೇಮದಿಂದ ಇರ್ತೀರಿ ಅಂತ ಯಾವಾದರೂ ಪ್ರಧಾನಮಂತ್ರಿ ಹೇಳಿದ್ರು ಅಂದ್ರೆ ಅವರಂತ ಶತ್ರು ಮತ್ಯಾರು ಇರೋದಿಲ್ಲ. ಹೇಗೋ ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಯುದ್ಧದಿಂದ ಸಂಭವಿಸಬಹುದಾದ ಎಲ್ಲ ಅನಾಹುತಗಳನ್ನು ತಡಿಲಿಕ್ಕೆ ಹೇಗೆ ಒಬ್ಬ ಪ್ರಧಾನಮಂತ್ರಿಯಾಗಿ ಅಥವಾ ಎಲ್ಲ ರಾಜಕೀಯ ನಾಯಕರುಗಳು ಅಥವಾ ಸರ್ಕಾರವು ಕೂಡ ಪ್ರಜೆಗಳ ರಕ್ಷಣೆಗೆ ನಿಂತುಕೊಳ್ಳೋದಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಹೋದ್ರೆ ಎಲ್ಲರೂ ಕೂಡ ಸರ್ವನಾಶ ಆಗ್ತಾರೆ. ಹೇಗೋ ಹಾಗೆ ಪರಮಾತ್ಮನು ಹೇಳ್ತಾ ಇದ್ದಾನೆ, ಬರೀ ಇದು ಎರಡು ದೇಶಗಳ ಮಧ್ಯೆ ಯುದ್ಧ ಅಲ್ಲ, ಧರ್ಮ ಕರ್ಮದ ನಡುವೆ ಯುದ್ಧ ನಡೀತಾ ಇದೆ. ಈಗ ಸತ್ಯ ಅಸತ್ಯದ ನಡುವೆ ಯುದ್ಧ ನಡೀತಾ ಇದೆ. ಜ್ಞಾನ ಅಜ್ಞಾನದ ನಡುವೆ ಯುದ್ಧ ನಡೆಯುವಂತ ಸಂಭವ ಇದೆ. ಈಗ ಯಾರು ತಮ್ಮ ಸತ್ಯ ಸ್ವರೂಪವಾದ ಆತ್ಮದ ಸ್ಮೃತಿಯಲ್ಲಿ ಇರ್ತಾರೋ ಅವರು ಸುರಕ್ಷಿತವಾಗಿರ್ತಾರೆ. ಯಾರು ನಾನು ದೇಹ ಅನ್ಕೊಂಡು ಇನ್ನೂ ಸಂಸಾರದ ಜಂಜಾಟದಲ್ಲಿ ಅಹಂಕಾರದಲ್ಲಿ ದೇಹದ ಅಭಿಮಾನದಲ್ಲಿ ಮುಳುಗಿದಾರೋ, ಯಾರು ಬಂದು ಎಚ್ಚರಿಸಿದ್ರು ಕೂಡ ನಮಗೇನೂ ತೊಂದರೆ ಇಲ್ಲ ಅಂತ ಯಾರು ಮಲ್ಕೊಂಡಿದಾರೋ ಅವರಿಗೆ ನಮ್ಮಿಂದ ಉಳಿಗಾಲ ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ಇನ್ನು ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗಿ ಇಲ್ಲ. ಸುಮ್ಮನೆ ಒಂದಷ್ಟು ಮೂಗಿಗೆ ತುಪ್ಪ ಸವರದಂಗೆ ಒಂದು ಸುಖಕ್ಕೆ 1000 ದುಃಖವನ್ನು ಹೊತ್ತುಕೊಂಡೇ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕಾಲ ಕಳೆಯಬೇಕಾಗುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಈಗಲಾದ್ರೆ ಎಚ್ಚೆತ್ತುಕೊಳ್ಳಿ ಮಕ್ಕಳೇ. ಯಾವುದೋ ರೂಪದಲ್ಲಿ ನಿಮಗೆ ಪರಮಾತ್ಮ ಬಂದು ನಿಮಗೆ ಯಾವುದೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸಾಕು ಈ ದೇಹಾಭಿಮಾನದ ಆಟವನ್ನ ಆಡಿರೋದು, ಸಾಕು ಈ ಒಂದು ಸಂಸಾರದಲ್ಲಿ ಮಕ್ಕಳು ಹೆಂಗೆ ಗಂಡ ಹೆಂಡತಿ ಆಟ ಆಡ್ತವೆ, ಎಷ್ಟೊತ್ತು ಆಡ್ತವೆ, ಸ್ವಲ್ಪ ಹೊತ್ತು ಆಡಿ ಅವೇ ಕಾಲಿಂದ ಜಾಡಿಸಿ ಒದ್ದು ಅದನ್ನ ಕೆಡಿಸಿ ಹೋಗ್ತವೆ. ಆ ಮಕ್ಕಳಾದ್ರೂ ಅಷ್ಟು ಕೆಡಿಸಾಕ್ ಬಂತು, ನಿಮಗಂತೂ ಇನ್ನೂ ಕೆಡಿಸಕ್ ತಯಾರೇ ಇಲ್ಲ. ನೀವು ಇನ್ನೂ ಮನೆ ಮೇಲೆ ಮನೆ ಕಟ್ಟಬೇಕು, ಹೊಲದ ಮೇಲೆ ಹೊಲ ತಗೊಳ್ಬೇಕು, ಇನ್ನೂ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ನಿಮ್ಮ ಆಟ ಅಂತೂ ಮುಗಿಯಂತ ಕಾಣ್ತಾ ಇಲ್ಲ. ಆದ್ರೆ ಎಲ್ಲಿಯ ತನಕ ಅಂದ್ರೆ ನಿಮ್ಮ ಬುಡಕ್ಕೆ ಬೆಂಕಿ ಬೀಳೋ ತನಕ ನೀವೇನೋ ನಂಬೋ ತರ ಇಲ್ಲ. ಎಲ್ಲೋ ಒಂದು ದೇಶ ಮುಳುಗಿತು ನಮಗೇನಿಲ್ಲ ಅಂತ ಕೂಡ್ತೀರಿ, ಎಲ್ಲೋ ಒಂದು ಕಡೆ ಯುದ್ಧ ನಡೆಯುತ್ತೆ ನಮಗೇನಾಗಲ್ಲ ಅಂತ ಅನ್ಕೊಂಡಿರಿ. ಯಾವಾಗ ನಮ್ಮ ಬುಡಕ್ಕೆ ಬರುತ್ತೋ ಅವತ್ತು ಪರಮಾತ್ಮನಿಗೆ ಹೇಳಲಿಕ್ಕೂ ಸಮಯ ಇಲ್ಲ, ನಿಮಗೆ ಕೇಳಲಿಕ್ಕೂ ಸಮಯ ಇರೋದಿಲ್ಲ. ಆಗ ನೀವು ಏನು ಬಡ್ಕೊಂಡ್ರೂ ಕೂಡ ಉಳಿಗಾಲ ನಿಮಗೆ ಇರೋದಿಲ್ಲ. ಹಾಗಾಗಿ ಇವಾಗಿಂದಾನೆ ನೀರಿಗೆ ಬಿದ್ದ ಮೇಲೆ ಈಸಲ ಕಲಿಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ವಿನಾಶದ ಸಮಯ ಬಂದು ನಮ್ಮ ಬುಡದಲ್ಲಿ ನಿಂತಾಗ, ಭೂಮಿ ಅಲಗಾಡುವಾಗ, ಪ್ರವಾಹ ಬರುವಾಗ, ಚಂಡಮಾರುತ ಬೀಸುವಾಗ, ಅನೇಕ ರೋಗಗಳು ಮುತ್ತಿಕೊಂಡಾಗ ನಾನೊಂದಷ್ಟು ಯೋಗ ಮಾಡ್ತೀನಿ, ನಾನೊಂದಷ್ಟು ಪರಮಾತ್ಮನ ಧ್ಯಾನ ಮಾಡಿ ಸುರಕ್ಷಿತವಾಗಿರ್ತೀನಿ ಅಂದ್ರೆ ಅದು ಆಗದ ಮಾತು. ಹಾಗಾಗಿ ಇನ್ನೂ ಸ್ವಲ್ಪ ಸಮಯ ಇದೆ. ಕೂದಲ ಎಳೆ ಅಂತರದಲ್ಲಿ ನಾವಿದ್ದೀವಿ ಅಷ್ಟೇ. ಇನ್ನು ಮುಂದಿನ ದಿನಗಳೆಲ್ಲವೂ ಕೂಡ ನೋಡಬಾರ್ದು ನೋಡೋದು, ಕೇಳಬಾರ್ದು ಕೇಳೋದು, ಆಗಬಾರ್ದು ಆಗೋದಷ್ಟೇ ಬಾಕಿ ಇದೆ. ಇವತ್ತು ನಾವೆಲ್ಲರೂ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಸುಕೃತದಿಂದ ಇನ್ನೂ ಇಷ್ಟು ಚಂದ ನೀವು ಕೂತ್ಕೊಂಡಿರಿ, ನಾವು ಇಷ್ಟು ಚಂದ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ಇದಕ್ಕೆ ಪ್ರಕೃತಿ ವಾತಾವರಣವು ಕೂಡ ಇಷ್ಟು ವ್ಯವಸ್ಥಿತವಾಗಿ ಅನುಕೂಲವನ್ನ ಕೊಟ್ಟಿದೆ. ಆದರೆ ಮುಂದಿನ ವರ್ಷಗಳಲ್ಲ, ಒಂದೊಂದು ದಿನಗಳನ್ನು ಎಣಿಸುವ ಸಮಯ ಬಂದಿದೆ. ಅಷ್ಟು ಹತ್ತಿರದಲ್ಲಿದ್ದೀವಿ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಸಾಮಾನ್ಯ ರೂಪದಲ್ಲಿ ಬರಬಹುದು, ಸಂಸಾರಿ ವೇಷದಲ್ಲಿ ಬರಬಹುದು. ಮಹಿಮೆ ಕಾಂಬೋಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ತಾಮಸಿ ಅಂದ್ರೆ ನಮ್ಮೊಳಗಡೆ ಬರೇ ದೇಹದ ಅಭಿಮಾನ, ದೇಹದ ಸಂಬಂಧ, ಸಂಸಾರ, ಹಣ, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ, ರಾಗ, ದ್ವೇಷಗಳನ್ನ ತುಂಬಿಕೊಂಡು
ಯಾರ ಹೃದಯದೊಳಗಡೆ ಬರೇ ರಾಗ ದ್ವೇಷ ಇವ್ರದ್ದು ಅವ್ರದ್ದು ಪರಚಿಂತನೆ ಪರನಿಂದನೆ ತುಂಬಿಕೊಂಡು ಕೂತಿದ್ದೀವಿ, ನಮಗೆ ಪರಮಾತ್ಮ ಸಾಕ್ಷಾತ್ ರೂಪದಲ್ಲಿ ಬಂದರೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಶಾಂತಿಯಿಂದ ಬದುಕೋದನ್ನು ಕಲಿಬೇಕು. ಯಾಕಂದ್ರೆ ಈಗ ಅದಕ್ಕೆ ಅವಕಾಶ ಇದೆ. ಇನ್ನ ಸ್ವಲ್ಪ ದಿನ ಕಳೆದ್ರಿ ಅಂದ್ರೆ ನಿಮಗೆ ಶಾಂತಿ ಬೇಕು ಅಂದ್ರೂ ಸಿಗೋದಿಲ್ಲ. ಎಲ್ಲಿ ನೋಡಿದ್ರು ಹಾಹಾಕಾರ, ಎಲ್ಲಿ ನೋಡಿದ್ರು ಗಲಾಟೆ, ಎಲ್ಲಿ ನೋಡಿದ್ರು ಕೊರತೆ. ಆಗ ನೀವು ಶಾಂತವಾಗಿ ಕೂತ್ಕೊಳ್ತೀನಿ ಅಂದ್ರೂ ಆಗೋದಿಲ್ಲ. ಅದಕ್ಕೆ ಇವಾಗ ಎಷ್ಟು ನಿಮ್ಮ ಮನೆಯಲ್ಲಿ ಪತಿ ಪತ್ನಿ ಮಕ್ಕಳು ಏನು ನಿಮ್ಮೊಳಗಡೆ ಇರೋದೇ 4-6 ಜನ ಇರೋದೇ ಒಂದಷ್ಟು ಹಳ್ಳಿಯಲ್ಲಿ ನಾವು ಸ್ವಲ್ಪ ಜನಗಳು ಶಾಂತವಾಗಿ ಬದುಕಿ ಈ ಒಂದೊಂದು ದಿನಗಳನ್ನು ಅನುಭವಿಸಿ, ಇನ್ನು ಮುಂದೆ ಮತ್ತೆ ನಮಗೊಂದು ಅವಕಾಶ ಕೊಡು ಪರಮಾತ್ಮ, ನಾನು ಅನುಭವಿಸ್ತೀನಿ, ನನ್ನ ಪತಿಗೆ ಸಮಯ ಕೊಡ್ತೀನಿ, ಪತ್ನಿಗೆ ಸಮಯ ಕೊಡ್ತೀನಿ, ಮಕ್ಕಳಿಗೆ ಸಮಯ ಕೊಡ್ತೀನಿ, ನಾನು ಸ್ವಲ್ಪ ಶಾಂತಿಯಿಂದ ಇದ್ದು ಆನಂದ ಪಡ್ತೀನಿ ಅಂದ್ರೆ ಮುಂದೆ ಆ ದಿನಗಳಿಲ್ಲ. ಒಂದಲ್ಲ ಒಂದು ನೋವು ಪ್ರತಿದಿನ, ಒಂದಲ್ಲ ಒಂದು ಕಿರಿಕಿರಿ ಪ್ರತಿದಿನ ಆರಂಭ ಆಗೋದಿದೆ. ಹಾಗಾಗಿ ಇವಾಗೇನು ಪರಮಾತ್ಮ ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿಯಿಂದ ಇದ್ದು ಒಂದಷ್ಟು ಶಾಂತಿಯಿಂದ ಬದುಕೋದನ್ನ ಕಲೀರಿ. ಯಾಕಂದ್ರೆ ಒಂದು ಸಣ್ಣ ಕಿಡಿ ಒತ್ತೋದ್ರೆ ಸಾಕು. ಒಂದು ಸಣ್ಣ ಕಿಡಿ ಇಡೀ ಕಾಡಿಗೆ ಕಾಡನ್ನು ಸುಡುವ ಬೆಂಕಿಯಾಗಿ ಜ್ವಾಲಾರೂಪವನ್ನು ತಾಳಬಹುದು. ಹೇಗೋ ಇನ್ನು ಮುಂದಿನ ಸಮಯದಲ್ಲಿ ಒಂದು ಸಣ್ಣ ಮಾತು, ಒಂದು ಸಣ್ಣ ನಾಲಿಗೆ ಜಾರಿ ಆಡಿದ ಮಾತು ಕೊಲೆ ತನಕ ಹೋಗಬಹುದು. ನಮ್ಮ ಕೋಪ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಇನ್ನು ಮುಂದೆ ಸ್ವಲ್ಪ ನಾವು ಸಾವಧಾನವಾಗಿರಬೇಕು, ಸ್ವಲ್ಪ ತಾಳ್ಮೆಯಿಂದಿರಬೇಕು. ಯಾಕಂದ್ರೆ ಸಮಯ ಹಂಗಿದೆ. ಬರೀ ನೆಲದ ಮೇಲೆ ನಡೆಯೋದು ಬೇರೆ, ಎಣ್ಣೆ ಹಾಕಿದ ಬಂಡೆ ಮೇಲೆ ನಡೆಯೋದು ಹೇಗೋ. ಸ್ವಲ್ಪ ಜಾರಿದ್ರೆ ಸಾಕು, ಏನು ಬೇಕಾದ್ರೂ ಅನಾಹುತ ಆಗ್ಬೋದು. ಹಂಗೆ ಇನ್ನು ಮುಂದೆ ನಾಲಿಗೆಗೆ ಯಾರಿಗೂ ಕೂಡ ಹಿಡಿತ ಇರೋದಿಲ್ಲ. ಸ್ವಲ್ಪ ನಾಲಿಗೆ ಜಾರಿದ್ರೆ ಎಲ್ಲಿ ತನಕ ಬೇಕಾದ್ರೂ ಅದು ತಗೊಂಡು ಹೋಗ್ಬೋದು. ಕೋಪ ನಮ್ಮ ಸಂಸಾರವನ್ನೇ ಸುಟ್ಟು ನಾಶ ಮಾಡಬಹುದು. ಅದಕ್ಕೊಂದು ಘಟನೆ ಹೇಳ್ತೀನಿ ನಿಮ್ಗ. ಒಂದು ಬಡತನ ಕುಟುಂಬದಲ್ಲಿ ಇಬ್ರು ಮದುವೆ ಆದ್ರು. ಪತಿ ಪತ್ನಿ ಬಹಳ ಬೇಡಿಕೊಂಡು ದೇವರಿಗೆ ಹರಕೆ ಹೊತ್ಕೊಂಡು 1-2 ವರ್ಷ ಆದ್ಮೇಲೆ ಒಂದು ಮುದ್ದಾದ ಮಗು ಹುಟ್ಟಿತು. ಆ ಮಗು ಹುಟ್ಟಿದ ಮೇಲೆ ಆ ಮಗು ಕೂಡ 1 ವರ್ಷ ಕಳೀತು. ಆಗ ಪತ್ನಿ ಹೇಳಿದ್ಲು, ರೀ ಹೀಗೆ ಇದ್ರೆ ಸಂಸಾರ ನಡೆಸೋದು ಕಷ್ಟ. ನಾವು ಹಳ್ಳಿಯಲ್ಲಿದ್ದೀವಿ, ನಮಗ ಕೂಲಿ ದಿನ ಸಿಗೋದಿಲ್ಲ. ಅವ್ರ ಕೆಲಸ ಇದ್ದಾಗ ಅವರೊಂದಿನ ಇವರೊಂದಿನ ಕೂಲಿಗೆ ಕರೀತಾರ. ಅಷ್ಟರಲ್ಲೇ ನಮ್ಮ ಬದುಕು ನಡೆಸೋದು ದುಸ್ತರ ಆದೀತು. ಅದಕ್ಕೆ ಸ್ವಲ್ಪ ಪಟ್ಟಣಕ್ಕೆ ಹೋಗ್ರಿ, ಏನೋ ಒಂದಷ್ಟು ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಬರ್ರಿ, ನಾನು ಮಗುನ ಹೆಂಗೋ ಒಂದು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಪತಿಗೂ ಕೂಡ ಅನಿಸುತ್ತೆ, ಹೌದು ಮಗು ಬೇರೆ ಆಗಿದೆ, ಏನೋ ಒಂದಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಂದ್ರೂ ಕೂಡ ಇಲ್ಲಿ ಕೆಲಸ ಇಲ್ಲ, ಪಟ್ಟಣಕ್ಕೆ ಹೋಗಿ ಸ್ವಲ್ಪ ದುಡ್ಕೊಂಡು ಬಂದ್ರೆ ಆಯಿತು ಅಂತ ಹೋದ. ನಡೆದ ಘಟನೆ ಇದು. ಹೋದ, 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು, 4 ತಿಂಗಳು ಹೋಯ್ತು. ಪತ್ನಿ ಒಬ್ಬಾಕಿನ ಸಣ್ಣ ಮಗುನ ಕಟ್ಟಿಕೊಂಡು ಜೋಪಾನ ಮಾಡಿಕೊಂಡು ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡಿಕೊಂಡು ಬದುಕು ನಡೆಸ್ತಾ ಇತ್ತು. 4 ತಿಂಗಳಾದ ಮೇಲೆ ಪತಿ ವಾಪಸ್ ಬಂದ. ಬರ್ಬೇಕಾದ್ರೆ ಬರಿಗೈಲೇನು ಬರಲಿಲ್ಲ. ಚಂದ ದುಡಿದು ಒಂದು 50,000 ರೂಪಾಯಿ ಕಟ್ಟನ್ನ ತಗೊಂಡು ಬಂದ. ಆ 50,000 ರೂಪಾಯಿ ಕಟ್ಟು ತಗೊಂಡು ಬಂದು ಇಳಿತಿದ್ದಂಗನ ಮನೆ ಹತ್ರ ಓಡೋಡಿ ಬಂದ. ಪತ್ನಿಯನ್ನ ನೋಡ್ಬೇಕು, ಮಗನ್ನ ನೋಡ್ಬೇಕು ಅಂತ. ಪತ್ನಿ ಬಹಳ ಖುಷಿಯಾಗಿ ಬರ್ರಿ ಬರ್ರಿ ಅಂತೇಳಿ ತಂಬಿಗೆ ನೀರು ಕೊಟ್ಲು. ಆಗ ಬಂದ ತಕ್ಷಣ ಖುಷಿ ಒಳಗಡೆ ಆ 50,000 ನೋಟು ಹೆಂಡತಿ ಕೈಗೆ ಕೊಟ್ಟ. ನೋಡು, ನಾನು ಎಷ್ಟು ಸಂಪಾದನೆ ಮಾಡೀನಿ, 4 ತಿಂಗಳು ನಿಮ್ಮನ್ನು ಬಿಟ್ಟಿದ್ರು ಕೂಡ ದೇವರ ರಟ್ಟಿ ಒಳಗಡೆ ಶಕ್ತಿ ಕೊಟ್ಟಿದ್ದ, 50,000 ರೂಪಾಯಿ ದುಡ್ದೀನಿ ಅಂತ ಖುಷಿ ಒಳಗಡೆ ಬಂದ ತಕ್ಷಣ ಜೇಬಿಗೆ ಕೈ ಹಾಕದವನ 50,000 ರೂಪಾಯಿ ಕಟ್ಟು ಪತ್ನಿ ಕೈಯಾಗ ಕೊಟ್ಟ. ಆಕಿ ತಂಬಿಗೆ ತಗೊಂಡು ನೀರು ಕೊಟ್ಲು. ಕಾಲ್ ತೊಳ್ಕೊಳಕ್ ಹೊರಗೆ ಬಂದ. ಕಾಲ್ ತೊಳ್ಕೊಂಡು ಬರ್ತಿದ್ದಂಗ ಕುಡಿಯಾಕ ನೀರು ಕೊಟ್ಲು.
ಕುಡಿಯಾಕ ನೀರು ಕೊಟ್ಟ ತಕ್ಷಣ ಹೋಗ್ರಿ, ಬಹಳ ದೂರದಿಂದ ಬಂದಿರಿ, ಆಯಾಸ ಆಗಿರ್ತದ, ಸ್ನಾನ ಮಾಡಿ ಬರ್ರಿ, ಬರುವುದ್ರೊಳಗಡೆ ನಾನು ಸ್ವಲ್ಪ ಒಂದು 4 ಬಿಸಿ ರೊಟ್ಟಿ ಮಾಡ್ತೀನಿ ಅಂತ ಸೀದಾ ಒಲೆ ಮುಂದೆ ಹೋದ್ಲು. ಆತ ಸ್ನಾನಕ್ಕೆ ಹೋದ, ರೊಟ್ಟಿ ಇಟ್ಟು ಕಲಿಸ್ಕೊಂತಿದ್ಲು, ಮಗುನ ಅಲ್ಲೇ ಇಟ್ಕೊಂಡು ಆಡ್ತಿತ್ತು. ಒಲೆ ಮುಂದಾನೆ ಮಗು ಇಟ್ಕೊಂಡು ಆಡ್ತಿದ್ಲು. ಆತ ಕೊಟ್ಟಿರೋ 50,000 ರೂಪಾಯಿ ನೋಟು ಕೂಡ ಅಲ್ಲೇ ಇಟ್ಕೊಂಡಿದ್ಲು. ಇನ್ನೇನು ಇಟ್ಟು ಕಲಿಸ್ಕೊಳ್ತಾ ಇದ್ಲು, ಮುನ್ನೋಡಿ ಬೇಗ ಬೇಗ ಬಿಸಿ ರೊಟ್ಟಿ ಮಾಡಿಕೊಡ್ಬೇಕು, ಸುಸ್ತಾಗಿ ದೂರದಿಂದ ಬಂದಾನ ಅಂತ ಆ ಮಗುಗೇನು ಗೊತ್ತು? ಕಾಗದ ಯಾವುದು, ರೊಕ್ಕ ಯಾವುದು ಗೊತ್ತಾಗಿಲ್ಲ. ಆಟ ಆಡ್ತಾ ಆಡ್ತಾ ಆ ಒಲೆಯೊಳಗಡೆ ಹಾಕ್ಬಿಡ್ತು. ಹಾಕಿದ ತಕ್ಷಣ ಸುಡಕ್ಕೆ ಎಷ್ಟದ್ದು ಬೇಕದು, ಉರಿಯುವಂತ ಬೆಂಕಿಗೆ ಕ್ಷಣಾರ್ಧದಲ್ಲಿ ನೋಡ್ತಿದ್ದಂಗನೆ 50,000 ನೋಟು ಬೂದಿಯಾಗೋಯ್ತು. ಬೂದಿಯಾಗಿ ಹೋದ ತಕ್ಷಣ ತಟ್ಟಂತ ನೋಡ್ತಾಳ. ಒಂದು ಸಲ ಬೆವರು ಕಿತ್ಕೊಂಡು ಬಂದ್ಬಿಡುತ್ತ ಮೈಯೆಲ್ಲ. 4 ತಿಂಗಳ ಕಷ್ಟಪಟ್ಟು ಹಗಲು ರಾತ್ರಿ ಕೂಲಿ ಮಾಡೋದಂದ್ರೆ ಏನು ಸುಮ್ಮನೆ ಕೊಡ್ತಾರೆ ಏನೋ ದುಡ್ಡು, ಎಷ್ಟು ಬೆವರು ಸುರಿಸಿ ರಕ್ತ ಸುರಿಸಿ ನನ್ನ ಗಂಡ 50,000 ದುಡ್ಕೊಂಡು ಬಂದಿದ್ದ. ಏನು ಹಾಳಾದ ಮಗು, ಪಾಪದ ಮಗು ಇದು, ಒಲೆಯೊಳಗಡೆ ಹಾಕಿ ಸುಟ್ಟು ಬಿಟ್ಟಲ್ಲ ಅಂತ ಹೇಳಿ ಊದಾಕೊಳ್ಳಿ ಬಗಲಾಗಿಟ್ಕೊಂಡಿದ್ಲು. ಒಂದೇಟಿಗೆ ಓಡೋದು ಹೋಗ್ದಾಗ ಕಲಾಸ್, ಎಳೆ ಮಗು ಒಂದ ಏಟಿಗೆ ಹೋಗ್ಬಿಡುತ್ತದು, ರಕ್ತ ನಮ್ಮೇ ಬಿಡುತ್ತೆ. ಬೋರ್ಯಾಡ್ ಅಳಕತ್ತಿಲ್ಲ. ಆಮೇಲೆ ಅಳಕತ್ತಿದ್ದ ತಕ್ಷಣ ಸ್ನಾನಕ್ಕೆ ಹೋದಂತ ಗಂಡ ವಾಪಸ್ ಬಂದ. ಏನಾಯ್ತು ಏನಾಯ್ತು? ಏನಿಲ್ಲ, ನೀವು ಕಷ್ಟಪಟ್ಟು ದುಡ್ಕೊಂಡು ಬಂದಿದ್ರಿ, 50,000 ರೂಪಾಯಿ ನಾವು ಎಂದೂ ಜೀವನದೊಳಗೆ ನೋಡಿರ್ಲಿಲ್ಲ, ಬಹಳ ಸಂತೋಷ ಆಗಿತ್ತು. ನಿಮಗೆ ಬಡ ಬಡ ಬಿಸಿರೊಟ್ಟಿ ಮಾಡ್ಬೇಕಂತ ಕೂತ್ಕೊಂಡೆ, ಮಗು ತಂದು ಹಿಂಗ ಹಾಕ್ಬಿಡ್ತು, ಕೋಪದೊಳಗೆ ಹೊಡೆದೆ, ಹಿಂಗ ಹಾಕೋಯ್ತು. ಆಗ ಆತ ಹೇಳ್ತಾನ, ಪತಿ ಏನು ದಡ್ಡತನ ಮಾಡಿದೆ ನೀನು? ಭಗವಂತ ರೊಟ್ಟಿ ಒಳಗಡೆ ಶಕ್ತಿ ಇಟ್ಟಿದ್ದ. 50,000 ಹೋದ್ರೆ ಏನಾಯ್ತು? ಇನ್ನು 50,000 ದುಡ್ಕೊಂಡು ಬರೋ ತಾಕತ್ತು ನನಗಿತ್ತು. ಎಷ್ಟು ಅರಕಿ ಹೊತ್ತು ನಾವೇನು ಮಾಡಿದ್ವಿ? ಇಂಥ ಒಂದು ಸುಂದರವಾದ ಮಗುವಿಗೆ ಜನ್ಮ ಕೊಟ್ಟಿದ್ವಿ. ಆದ್ರೆ ಆ ಮಗು ಮತ್ತೆ ಸಿಗುತ್ತದೆ ನಮಗ. ಏನು ಊಟ ಮಾಡಿಟ್ಟಿ ಅಂತ ಅದೇ ಕೊಳವೆ ತಗೊಂಡು ಎಣ್ತೀವಿ. ಅದನ್ನು ಕೋಪ ಬಂತು, ಮಗುವೇ ಹೋಯ್ತು ಅಂದ ಮೇಲೆ ನಾವು ಇನ್ಯಾರಿಗೋಸ್ಕರ ಬದುಕಬೇಕಂದ ಹೊಡೆದ ಮೇಲೆ ಆಕಿನೂ ಸತ್ತು ಬಿತ್ತು. ಇದು ನಡೆದಿರೋದು. ಅದಾದ ಮೇಲೆ ಆತನಿಗೂ ರಿಯಲೈಸ್ ಆಯ್ತು, ಆತನಿಗೂ ಪಶ್ಚಾತ್ತಾಪ ಆಯಿತು. ಹೋಗೋ ಮಗು ಹೋಗಿತ್ತು, ಪ್ರಾಯಶ್ಚಿತ್ತಕ್ಕಾಗಿ ಒಂದಷ್ಟು ಏನೋ ಮಾಡಿ ಮತ್ತು ಇಬ್ರು ಚಂದಿದ್ರು, ಇನ್ನೂ 1-2 ಮಕ್ಕಳು ಅಡಿಬೋದಾಗಿತ್ತು. ಆದ್ರೆ ಈಗ ಹೆಂಡತಿನೂ ಹೋದ್ಲು, ಮಗುನೂ ಹೋಯ್ತು. ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಬಡ ಬಡ ಹಗ್ಗ ತಗೊಂಡೋದ, ತಾನು ಕಲಸ. ಎಷ್ಟೊತ್ತಿನ ಕೋಪ! ಏನ್ 50,000 ಜೀವನದೊಳಗಡೆ ದೊಡ್ಡದ ನಾವೇಕ ಮಾಡ್ತೀವಿ ಅಂದ್ರೆ, ಒಂದೊಂದು ಸಲ 10 ರೂಪಾಯಿ ನೋಟ್ ಬಸ್ ಕೆಳಗಡೆ ಬಿದ್ದಿರ್ತೈತಿ. ಚಿಲ್ಡ್ರ ಕೂಡ ಕಂಡಕ್ಟರ್ ಕೇಳುತ್ತಾನ ಇಲ್ಲ, ನಮ್ಮದ ಕೈಯೊಳಗೆ ಬೀಳ್ತದ. ಇಂದ ಗಾಡಿ ಹೆಂಗ ಬರ್ತಿರ್ತ ಗೊತ್ತಿಲ್ಲ. 5 ರೂಪಾಯಿ 10 ರೂಪಾಯಿ ಸತ್ತಿರೋರು ಎಷ್ಟು ಜನ ಇದ್ದಾರೆ. ಎಷ್ಟು ಹಣದ ಹುಚ್ಚು, ಏನು ಓದಿತು? ಜೀವಕ್ಕಿಂತ ದೊಡ್ಡದು ಏನಿದೆ ಜಗತ್ತಲ್ಲಿ? ಹಣಕ್ಕಾಗಿನೇ ನಾವು ಎಷ್ಟು ಜಗಳಗಳನ್ನ ಮಾಡ್ತೀವಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಜೀವನ ಬಹಳ ದೊಡ್ಡದಿದೆ, ಜೀವ ಅದಕ್ಕಿಂತ ದೊಡ್ಡದಿದೆ. ಹಾಗಾಗಿ ಹಣಕ್ಕೆ ಮಹತ್ವ ಕೊಡೋದು ಬೇಡ. ಹಣ ಯಾವತ್ತೂ ಕೂಡ ಅದು ನಮಗೆ ಸದಾ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಲ್ಪ ಶಾಂತವಾಗಿ ಇರುವುದನ್ನ ಅರ್ಥ ಮಾಡ್ಕೊಳ್ಳೋಣ, ಕೋಪವನ್ನು ಕಡಿಮೆ ಮಾಡಿಕೊಂಡು ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ